ವೀಕ್ಷಕರು ಮತ್ತೊಮ್ಮೆ ಈ ಚಾನಲ್ಗೆ ಸ್ವಾಗತ. ಈ ವರ್ಷ ಮೊಹಮ್ಮದ್ ರಫಿ ಅವರ 100ನೇ ಜನ್ಮ ವರ್ಷಾಚರಣೆಯಾಗಿದೆ. ಅವರ ಪರಂಪರೆಯನ್ನು ಗೌರವಿಸಲು ವಿವಿಧ ಸಂಘಟನೆಗಳು, ಅಭಿಮಾನಿ ಸಂಘಗಳು ಮತ್ತು ಅಭಿಮಾನಿಗಳು ಈ ವಿಶೇಷ ಸಂದರ್ಭವನ್ನು ಆಚರಿಸುತ್ತಿದ್ದಾರೆ. ಇನ್ನೂ 1000 ವರ್ಷಗಳ ನಂತರವೂ ಅವರ ಹಾಡುಗಳು ಪ್ರೇಕ್ಷಕರ ಹೃದಯದಲ್ಲಿ ಅನುರಣಿಸುತ್ತಲೇ ಇರುತ್ತವೆ. ಅವರ ಹಾಡುಗಳ ಕೆಲವು ಚಲನಚಿತ್ರ ಮುದ್ರಣಗಳು ಇನ್ನು ಮುಂದೆ ಲಭ್ಯವಿಲ್ಲದಿದ್ದರೂ ಅವರ ಧ್ವನಿಯು ಅನೇಕರ ನೆನಪಿನಲ್ಲಿ ಜೀವಂತವಾಗಿರುತ್ತದೆ. ಇಂದಿನ ಜಗತ್ತಿನಲ್ಲಿ ಯಾವುದೇ ಸಮಾರಂಭದಲ್ಲಿ, ಪಾರ್ಟಿಯಲ್ಲಿ ಅಥವಾ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುವವರು ಮೊಹಮ್ಮದ್ ರಫಿ ಅವರ ಟೈಮ್ಲೆಸ್ ಹಾಡುಗಳನ್ನು ಪ್ರದರ್ಶಿಸುತ್ತಾರೆ. ಮೊಹಮ್ಮದ್ ರಫಿ ಡಿಸೆಂಬರ್ 24, 1924 ರಂದು ಪಂಜಾಬ್ನ ಕೋಟ್ಲಾ ಸುಲ್ತಾನ್ ಸಿಂಗ್ನಲ್ಲಿ ಜನಿಸಿದರು. ಅವರು 6 ಸಹೋದರರಲ್ಲಿ 2ನೇ ಹಿರಿಯರಾಗಿದ್ದರು. ಅವರ ಪೋಷಕರು ಅಲ್ಲಾ ರಾಖಿ ಮತ್ತು ಹಾಜಿ ಅಲಿ ಮೊಹಮ್ಮದ್. गाने का शौक पैदा ऐसा हुआ जब मेरी उम्र 10 साल की थी, तो जिस मोहल्ले में हम लोग रहते थे वहाँ एक सुबह फकीर आया करता था। अच्छा। तो वो गा कर पैसा मांगता था। अच्छा। तो जब गाता था वो, तो उसकी आवाज मुझे इतनी अच्छी लगती थी, तो मैं वो जहाँ चलता जा रहा था मैं उसके पीछे चलता, मैं भी साथ में चलता था। बोला उसके खेडन दे दिन चार निमाए, खेडन दे दिन चार. 1935ರಲ್ಲಿ ರಫಿ ಅವರ ತಂದೆ ಕುಟುಂಬವನ್ನು ಲಾಹೋರ್ಗೆ ಸ್ಥಳಾಂತರಿಸಿದರು. ಅವರು ನೂರ್ ಮೊಹಲ್ಲಾ, ಭಾಟಿ ಗೇಟ್ನಲ್ಲಿ ತಮ್ಮ ಅಂಗಡಿಯನ್ನು ಸ್ಥಾಪಿಸಿದರು. ರಫಿ ಅವರು ಉಸ್ತಾದ್ ಅಬ್ದುಲ್ ವಾಹಿದ್ ಖಾನ್, ಪಂಡಿತ್ ಜೀವಾನ್ ಲಾಲ್ ಮಟ್ಟು ಮತ್ತು ಫಿರೋಜ್ ನಿಜಾಮಿ ಅವರ ಮಾರ್ಗದರ್ಶನದಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಕಲಿತರು. ಮೊಹಮ್ಮದ್ ರಫಿ ಲಾಹೋರ್ನಲ್ಲಿ 13ನೇ ವಯಸ್ಸಿನಲ್ಲಿ ಕೆ.ಎಲ್. ಸೈಗಲ್ ಅವರು ಪ್ರದರ್ಶನ ನೀಡಬೇಕಿದ್ದ ಸಮಾರಂಭದಲ್ಲಿ ತಮ್ಮ ಮೊದಲ ಸಾರ್ವಜನಿಕ ಪ್ರದರ್ಶನವನ್ನು ನೀಡಿದರು. ಈ ಪ್ರದರ್ಶನವು ಅವರ ಜೀವನದಲ್ಲಿ ಮಹತ್ವದ ತಿರುವು ಆಯಿತು. ಪ್ರೇಕ್ಷಕರಲ್ಲಿ ಮೆಚ್ಚುಗೆ ಪಡೆದ ಸಂಗೀತ ಸಂಯೋಜಕ ಶ್ಯಾಮ್ ಸುಂದರ್ ಅವರು ರಫಿ ಅವರ ಪ್ರತಿಭೆಯಿಂದ ಪ್ರಭಾವಿತರಾದರು ಮತ್ತು ಚಲನಚಿತ್ರಗಳಲ್ಲಿ ಹಾಡಲು ಅವರನ್ನು ಬಾಂಬೆಗೆ ಆಹ್ವಾನಿಸಿದರು. ಅವರು ಬಹುಮುಖತೆ ಮತ್ತು ಅಸಾಧಾರಣ ಗಾಯನ ಶ್ರೇಣಿಗೆ ಹೆಸರುವಾಸಿಯಾಗಿದ್ದರು. ಪ್ರಾಥಮಿಕವಾಗಿ ಬಾಲಿವುಡ್ ಸಂಗೀತಕ್ಕೆ ಅವರ ಕೊಡುಗೆಗಳಿಗಾಗಿ ಗುರುತಿಸಲ್ಪಟ್ಟರು. ಪ್ರಮುಖ ನಟರು, ಹಾಸ್ಯನಟರು ಮತ್ತು ಇತರ ಪ್ರದರ್ಶಕರಿಗೆ ರಫಿ ತಮ್ಮ ಧ್ವನಿಯನ್ನು ನೀಡಿದರು. ನಟರು ಚಿತ್ರಿಸಿದ ಪಾತ್ರಗಳ ವ್ಯಕ್ತಿತ್ವಕ್ಕೆ ಹೊಂದಿಕೆಯಾಗುವಂತೆ ಅವರ ಧ್ವನಿಯನ್ನು ಅಳವಡಿಸಿಕೊಳ್ಳುವ ಅವರ ಗಮನಾರ್ಹ ಸಾಮರ್ಥ್ಯವೆಂದರೆ ಅವರ ಶ್ರೇಷ್ಠ ಪ್ರತಿಭೆ. ಹಿಂದಿ ಚಿತ್ರರಂಗದ ಇತರ ಪ್ರಮುಖ ಗಾಯಕರೊಂದಿಗೆ ಅವರ ಯುಗಳ ಗೀತೆಗಳು ಅಷ್ಟೇ ಸ್ಮರಣೀಯ ಮತ್ತು ಜನಪ್ರಿಯವಾಗಿದ್ದವು. ರಫಿ ಅವರು ವೇಗದ ಗತಿಯ ಮತ್ತು ಲವಲವಿಕೆಯ ಹಾಡುಗಳು, ದೇಶಭಕ್ತಿ ಗೀತೆಗಳು, ವಿಷಣ್ಣತೆಯ ರಾಗಗಳು ಮತ್ತು ಹೆಚ್ಚು ರೊಮ್ಯಾಂಟಿಕ್ ಮಧುರಗಳನ್ನು ಒಳಗೊಂಡಂತೆ ವ್ಯಾಪಕ ಶ್ರೇಣಿಯ ಹಾಡುಗಳನ್ನು ಹಾಡಿದರು. ಅವರ ಸಂಗ್ರಹದಲ್ಲಿ ಕವ್ವಾಲಿಗಳು, ಗಜಲ್ಗಳು ಮತ್ತು ಭಜನ್ಗಳು ಕೂಡ ಸೇರಿದ್ದವು. ಅವರು ಹಿಂದಿ, ಉರ್ದು, ಪಂಜಾಬಿ, ಕೊಂಕಣಿ, ಅಸ್ಸಾಮಿ, ಭೋಜ್ಪುರಿ, ಒಡಿಯಾ, ಬೆಂಗಾಲಿ, ಮರಾಠಿ, ಸಿಂಧಿ, ಕನ್ನಡ, ಗುಜರಾತಿ, ತಮಿಳು, ತೆಲುಗು, ಇಂಗ್ಲಿಷ್, ಪರ್ಷಿಯನ್, ಅರೇಬಿಕ್ ಮತ್ತು ಡಚ್ನಂತಹ ವಿವಿಧ ಭಾಷೆಗಳಲ್ಲಿ ಪ್ರದರ್ಶನ ನೀಡಿದರು. ಅವರು ಲೈಲಾ ಮಜ್ನು 1945 ಮತ್ತು ಜುಗ್ನು 1947 ಎಂಬ 2 ಚಿತ್ರಗಳಲ್ಲಿ ಕಾಣಿಸಿಕೊಂಡರು. 1948ರಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆಯ ನಂತರ ಹುಸನ್ಲಾಲ್ ಭಗತ್ರಂ, ರಾಜೇಂದ್ರ ಕೃಷನ್ ಮತ್ತು ಮೊಹಮ್ಮದ್ ರಫಿ ತಂಡವು ಸುನೋ ಸುನೋ ಏ ದುನಿಯಾ ವಾಲೋನ್, ಬಾಪೂಜಿ ಕಿ ಅಮರ್ ಕಹಾನಿ ಹಾಡನ್ನು ರಾತ್ರೋರಾತ್ರಿ ತ್ವರಿತವಾಗಿ ಸಂಯೋಜಿಸಿತು. ರಫಿ ಅವರನ್ನು ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ತಮ್ಮ ನಿವಾಸದಲ್ಲಿ ಹಾಡಲು ಆಹ್ವಾನಿಸಿದರು. ಅದೇ ವರ್ಷ, ರಫಿಗೆ ಭಾರತದ ಸ್ವಾತಂತ್ರ್ಯ ದಿನದಂದು ನೆಹರು ಅವರಿಂದ ಬೆಳ್ಳಿ ಪದಕವನ್ನು ನೀಡಲಾಯಿತು. 1970ರ ದಶಕದಲ್ಲಿ ರಫಿ ದೀರ್ಘಕಾಲದ ಗಂಟಲಿನ ಸೋಂಕನ್ನು ಅನುಭವಿಸಿದರು. ಇದು ಅವರು ರೆಕಾರ್ಡ್ ಮಾಡಿದ ಹಾಡುಗಳ ಸಂಖ್ಯೆಯಲ್ಲಿ ತಾತ್ಕಾಲಿಕ ಇಳಿಕೆಗೆ ಕಾರಣವಾಯಿತು.
ಅವರ ಸಂಗೀತದ ಉತ್ಪಾದನೆಯಲ್ಲಿ ಈ ಕಡಿತದ ಹೊರತಾಗಿಯೂ ಆ ಸಮಯದಲ್ಲಿ ಅವರು ಇನ್ನೂ ಕೆಲವು ಅತ್ಯುತ್ತಮ ಮತ್ತು ಜನಪ್ರಿಯ ಪ್ರದರ್ಶನಗಳನ್ನು ನೀಡಲು ಸಾಧ್ಯವಾಯಿತು. ಮೊಹಮ್ಮದ್ ರಫಿ ಜುಲೈ 31, 1980 ರಂದು 55ನೇ ವಯಸ್ಸಿನಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾದರು. ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಸಂಗೀತ ಸಂಯೋಜಿಸಿದ ನಕ್ಷತ್ರ ಚಿಹ್ನೆ ಆಸ್ಪಾಸ್ ನಕ್ಷತ್ರ ಚಿಹ್ನೆ ಚಿತ್ರಕ್ಕಾಗಿ ಅವರ ಕೊನೆಯ ಹಾಡು. ಮೊಹಮ್ಮದ್ ರಫಿ ಅವರನ್ನು ಜುಹೂ ಮುಸ್ಲಿಂ ಸ್ಮಶಾನದಲ್ಲಿ ಸಮಾಧಿ ಮಾಡಲಾಯಿತು ಮತ್ತು ಅವರ ಅಂತ್ಯಕ್ರಿಯೆಯು 10,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ ಭಾರತದ ಅತಿದೊಡ್ಡ ಮೆರವಣಿಗೆಗಳಲ್ಲಿ ಒಂದಾಗಿದೆ. ಅವರ ನಿಧನದ ಗೌರವಾರ್ಥವಾಗಿ ಭಾರತ ಸರ್ಕಾರವು 2 ದಿನಗಳ ಸಾರ್ವಜನಿಕ ಶೋಕಾಚರಣೆಯನ್ನು ಘೋಷಿಸಿತು. ಮೊಹಮ್ಮದ್ ರಫಿಯ ಅಭಿಮಾನಿಗಳು ವರ್ಷಕ್ಕೆ 2 ಬಾರಿ ಅವರ ಸಮಾಧಿಗೆ ಭೇಟಿ ನೀಡಿ ಅವರ ಜನ್ಮ ಮತ್ತು ಮರಣ ವಾರ್ಷಿಕೋತ್ಸವವನ್ನು ಸ್ಮರಿಸುತ್ತಾರೆ. ಅವರು ಸುಮಾರು 40 ವರ್ಷಗಳ ವೃತ್ತಿಜೀವನದಲ್ಲಿ 25,000ಕ್ಕೂ ಹೆಚ್ಚು ಚಲನಚಿತ್ರ ಗೀತೆಗಳನ್ನು ರೆಕಾರ್ಡ್ ಮಾಡಿದ ಪ್ರಸಿದ್ಧ ಭಾರತೀಯ ಹಿನ್ನೆಲೆ ಗಾಯಕರಾಗಿದ್ದರು. ವೀಕ್ಷಕರು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಭಾರತೀಯ ಇತಿಹಾಸದ ಆಸಕ್ತಿದಾಯಕ ಕಥೆಗಳನ್ನು ತಿಳಿಯಲು ದಯವಿಟ್ಟು ಈ ಚಾನಲ್ಗೆ ಚಂದಾದಾರರಾಗಿ.